ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ 24 ಮಳಿಗೆಗಳನ್ನು ಶಾಸಕ ಎನ್ ಶ್ರೀನಿವಾಸ್ ಉದ್ಘಾಟಿಸಿದರು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು 24 ಲಕ್ಷ ರು ಅನುದಾನದಲ್ಲಿ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗ ನಿರ್ಮಿಸಿರುವ ಸುಮಾರು 24 ಮಳಿಗೆಗಳನ್ನು ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಾದ ವಾಸುದೇವ್ ಮೂರ್ತಿ ಹಾಗೂ ಪಿಡಿಒ ರೇಖಾ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದರು. ನಂತರ ಶಾಸಕ ಎನ್ ಶ್ರೀನಿವಾಸ್ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಉಪಾಧ್ಯಕ್ಷರಾದ ವಾಸುದೇವ್ ಮೂರ್ತಿ, ಶಾಸಕರಿಗೆ ತ್ಯಾಮಗೊಂಡ್ಲು ಗ್ರಾಮಸ್ಥರ ವತಿಯಿಂದ ಮೊದಲಿಗೆ ತುಂಬು ಹೃದಯದ ಧನ್ಯವಾದಗಳು. ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದಾರೆ. ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದಾರೆ. ಚುನಾವಣೆ ಮೊದಲು ನೀಡಿದ್ದ ಭರವಸೆಗಳನ್ನು ಎಲ್ಲ ರೀತಿಯಲ್ಲಿ ಈಡೇರಿಸಿದ್ದಾರೆ. ತ್ಯಾಮಗೊಂಡ್ಲು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿರುವ ಸುಮಾರು 20ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಹಾಗೂ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ವಾಹನ ಸಂಚಾರಕ್ಕೆ ಆಗುತ್ತಿದ್ದ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಕಾಣಿಸಬೇಕು ಎಂಬ ಆಶಯದಿಂದ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಮೊದಲ ಹಂತದಲ್ಲಿ 24 ಮಳಿಗೆಗಳನ್ನು ನಿರ್ಮಿಸಿದ್ದೇವೆ. ಮುಂದಿನ ವಾರದಲ್ಲಿ ಅಂಗಡಿಗಳನ್ನು ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಿ ಪಾದಚಾರಿ ರಸ್ತೆಯನ್ನು ಮುಕ್ತಗೊಳಿಸುತ್ತೇವೆ. ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿನ ಅರೆ ಅಲೆಮಾರಿ ಜನಾಂಗಕ್ಕೆ ನೂತನ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡಿಕೊಡಬೇಕು. ವೈದ್ಯರ ವಸತಿ ಗೃಹ ನಿರ್ಮಾಣ, ಬಾಬು ಜಗಜೀವನ್ ಸಮುದಾಯ ಭವನ, ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ, ಸಾರ್ವಜನಿಕರ ಸ್ಮಶಾನಕ್ಕೆ ಭೂ ಮಂಜೂರಾತಿ, ನೂತನ ಬಸ್ ನಿಲ್ದಾಣ ಮಾಡಿಕೊಡಬೇಕೆಂದು ಶಾಸಕರ ಹತ್ತಿರ ಬೇಡಿಕೆ ಇಟ್ಟರು. ಸ್ಥಳದಲ್ಲೇ ಬೇಡಿಕೆಗಳಿಗೆ ಶಾಸಕರು ಸ್ಪಂದಿಸಿದರು. ತಕ್ಷಣ ದೂರವಾಣಿ ಕರೆ ಮೂಲಕ ತಹಸೀಲ್ದಾರ್ ಅವರನ್ನು ಸಂಪರ್ಕಿಸಿ ಅರೆ ಅಲೆಮಾರಿ ಜನಾಂಗಕ್ಕೆ ನಿವೇಶನ ಹಂಚಿಕೆಗೆ ಮೊದಲ ಆದ್ಯತೆ ನೀಡಬೇಕು. ಮುಂದಿನ 1 ವಾರದಲ್ಲಿ ಸ್ಮಶಾನಕ್ಕೆ ಭೂಮಿಯನ್ನು ಗುರುತಿಸಬೇಕು. ಬಸ್ ನಿಲ್ದಾಣಕ್ಕೆ ಭೂ ನಿಗದಿ, ಸಮುದಾಯ ಭವನಕ್ಕೆ 75 ಲಕ್ಷ ರು ಅನುದಾನ, ವಸತಿ ಗೃಹ ನಿರ್ಮಾಣ ಮಂಜೂರು ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಶಾಸಕರು ಎಲೆಕ್ಷನ್ ಮುಂಚೆ ನಮ್ಮ ಕ್ಯಾನ್ವಾಸಿಗೆ ಬಂದಾಗ ಕ್ಯಾಂಪೇನ್ ಮಾಡೋಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದು, ತ್ಯಾಮಗೊಂಡ್ಲು ಪಟ್ಟ ಪಂಚಾಯಿತಿ ಮಾಡಿಕೊಡಿ ಮತ್ತು ತ್ಯಾಮಗೊಂಡ್ಲು ರಸ್ತೆನ ಡಬಲ್ ರಸ್ತೆ, 2 ಡಬಲ್ ಗಾಡಿ ಓಡಾಡ್ತಾರೆ, ಫ್ರೀ ಓಡಾಡ್ತಾರೆ, ಡಬಲ್ ರಸ್ತೆ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದು. ಈಗಾಗಲೇ ಮುಂಚೆ ಗ್ರಾಮ ಪಂಚಾಯಿತಿನ ಮಾಡಬಾರ್ದು ಅಂದ್ಬಿಟ್ಟು ನಾನು 2 ಸತಿ ಇಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರಾಗಿ ಆಯ್ಕೆಯಾಗಿದ್ದೆ. ಆದರೂ ಸಹ ನಾನೇ ಪಂಚಾಯಿತಿ ಇದು ನಡೆಯೋಕ್ಕಾಗಲ್ಲ, ಸರಿಯಾಗಿ ಸ್ವಲ್ಪ ಸೋರ್ಸ್ ಇರ್ತಿರಲಿಲ್ಲ. ಅದರಿಂದ ನಾನು ಪಂಚಾಯಿತಿ ಎಲೆಕ್ಷನ್ ಬ್ಯಾನ್ ಮಾಡಿ ಪಟ್ಟ ಪಂಚಾಯಿತಿ ಮಾಡಬೇಕು ಅಂತ ನಾನೇ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಎಲೆಕ್ಷನ್ ಬ್ಯಾನ್ ಮಾಡಿಸಿ ಎಲ್ಲ ಸಹಕಾರ ಎಲ್ಲ ಪಕ್ಷದವರು ಸೇರಿ ಬ್ಯಾನ್ ಮಾಡಿದ್ದು. ಆದರೆ ಕಾರಣಾಂತರದಿಂದ ಆಗಿರಲಿಲ್ಲ. ಈ ಶಾಸಕರು ಬಂದ ಮೇಲೆ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಶಾಸಕರು ಎಲೆಕ್ಷನ್ ಮುಂಚೆನೇ ಕೇಳಿದ್ದು, ಅವ್ರು ನಾನು ಗೆದ್ದು ಎಲ್ಲ MLA ಆದರೆ ಖಂಡಿತ ನಾನು ಮಾಡಿಕೊಡ್ತೀನಿ, ತ್ಯಾಮಗೊಂಡ್ಲು ಪಟ್ಟ ಪಂಚಾಯಿತಿ ಮಾಡಿಸ್ಕೊಡ್ತೀನಿ, ತ್ಯಾಮಗೊಂಡ್ಲು ರಸ್ತೆನ ಡಬಲ್ ರಸ್ತೆ ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಅದೇ ರೀತಿ ಇವತ್ತು ಅವ್ರು ಗೆದ್ದ 2 ವರ್ಷದೊಳಗಾಗಿ ತ್ಯಾಮಗೊಂಡ್ಲುನ ಪಟ್ಟ ಪಂಚಾಯಿತಿ ಮಾಡಿಸಿದ್ದಾರೆ. ತ್ಯಾಮಗೊಂಡ್ಲು ಬೇಗೂರಿಂದ ತ್ಯಾಮಗೊಂಡ್ಲು KDB ಇಂಡಸ್ಟ್ರಿಯಲ್ ಏರಿಯಾ ತನಕ 4 ಪಥದ ರಸ್ತೆ ಮಾಡಿಕೊಟ್ಟಿದ್ದಾರೆ. ತ್ಯಾಮಗೊಂಡ್ಲು ಕೆರೆ ಅಭಿವೃದ್ಧಿ ಮಾಡಿಸಿದ್ದಾರೆ. ತ್ಯಾಮಗೊಂಡ್ಲಿಗೆ 5-6 ಕೋಟಿ ಫಂಡ್ ಹಾಕಿ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ. ಆಲ್ರೆಡಿ ಇವತ್ತು ಕೂಡ 2 ಕೋಟಿ ಕೆಲಸದ್ದು ಕೆಲಸದ ಕಾರ್ಯ ಪೂಜೆ ಮಾಡಿದ್ದಾರೆ ಇವತ್ತು. ಅದರಿಂದ ನಾವೊಂದು ಖುಷಿಯಿಂದ ನನ್ನ ತ್ಯಾಮಗೊಂಡ್ಲುಗೆ ಒಂದು ಅಭಿವೃದ್ಧಿಗೆ ಆಗಿರೋದಕ್ಕೋಸ್ಕರ, ತ್ಯಾಮಗೊಂಡ್ಲು ಪಟ್ಟ ಪಂಚಾಯಿತಿ ಆಗಿರೋ ಒಂದು ಖುಷಿಗೋಸ್ಕರ ನಾವೆಲ್ಲ ಸೇರಿ ನಮ್ಮ ಲೀಡರ್ಸು ತ್ಯಾಮಗೊಂಡ್ಲು ಲೀಡರ್ಸ್ ಎಲ್ಲ ಸೇರಿ ಒಂದು ಇವತ್ತು ಔತಣ ಕೂಟ ಇಟ್ಕೊಂಡು ಏನಾದರೂ ಸನ್ಮಾನ ಮಾಡಬೇಕು ಅಂತ ನಾವು 2 ತಿಂಗಳಿಂದ ರಿಕ್ವೆಸ್ಟ್ ಮಾಡಿ ಕೇಳೋದು ಅವ್ರನ್ನ. ಅವರು ಇಲ್ಲ ಆಗಲ್ಲ ಬೇಡ ಹಂಗೆ ಅಂತ ಹೇಳ್ಕೊಂಡು ಬಂದರು. ಇವತ್ತು ಬೇಡ ನಾಳೆ ಹೇಳ್ತೀನಿ ಅಂತ ನಾವಿಲ್ಲ ಸರ್ ನಾವು ಮಾಡಲೇಬೇಕು ಅಂತ ಫೋರ್ಸ್ ಮಾಡಿ ಕೇಳಿದ್ದಕ್ಕೆ ಆಯಿತು ಅಂತ ಇವತ್ತು 25 ತಾರೀಕು ಇಟ್ಕೊಳ್ಳಿ ಅಂತ ಹೇಳಿದ್ರು. ನಾವು ಇವತ್ತು ರಿಕ್ವೆಸ್ಟ್ ಮಾಡಿ ಟೈಮ್ ತೊಗೊಂಡು ಇವತ್ತು ಮಾಡಿದ್ವಿ. ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ ಸರ್. ಈ 10 ವರ್ಷ 30 ವರ್ಷ ಅವಧಿಯಲ್ಲಿ ನಾವು ನೋಡಿದಂಗೆ 30 ವರ್ಷ ರಾಜಕಾರಣ ಸರ್ ನಮ್ಮ ಅನುಭವದಲ್ಲಿ. ಅದಕ್ಕೆ ಮುಂಚೆ ಹುಡುಗರು ಗೊತ್ತಿಲ್ಲ, 30 ವರ್ಷದಿಂದ ಈಚೆಗೆ ಈ ಥರ ಕೆಲಸ ಕಾರ್ಯ ನಾವು ನೋಡಿಲ್ಲ ಸರ್. ತ್ಯಾಮಗೊಂಡ್ಲು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೆಲಸ ಆಗ್ತಾಯಿದೆ. ತ್ಯಾಮಗೊಂಡ್ಲು ಕೆರೆ, ತ್ಯಾಮಗೊಂಡ್ಲು ರೋಡು, ತ್ಯಾಮಗೊಂಡ್ಲು ಊರೊಳಗಡೆ ಕೆಲಸ, ಪಟ್ಟ ಪಂಚಾಯಿತಿ, ಬರಗೂರು ಇರ್ಬೋದು, ಎಲ್ಲ ಕಡೆನೂ ಎಲ್ಲ ಹಳ್ಳಿಲೂ ಒಂದೊಂದು ಕೆಲಸ ಏನೋ ಒಂದು ಆಗ್ತಾನೆ, ಎಲ್ಲ ಪಂಚಾಯತಿಗೂ ಕೆಲಸ ಆಗ್ತಾಯಿದೆ ಸರ್. ಹೌದು, ಇದು ಪಟ್ಟ ಪಂಚಾಯಿತಿ ಮಾಡಿದ್ರೆ ನಂಗೆ ಸಮಾಧಾನ ಇಲ್ಲ. ಅಕ್ಕಪಕ್ಕ ಊರಿನ 4-5 ಊರು ಸೇರಿಸಿ ನಾನು ಪುರಸಭೆ ಮಾಡ್ಕೊಡ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು MLA ಇದನ್ನೇ ಕ್ಯಾನ್ಸಲ್ ಮಾಡಿಸಿದ್ದು ಬೇಡ ಅಂತ ಇದು ಮಾಡ್ತಿದ್ರು. ಇಲ್ಲ ಸರ್ ಇದು ಆಗ್ಬಿಡಲಿ ಈ ಥರ ಇದು ಮಾಡಿ ಆಯಿತು ಅಂತ ಪಟ್ಟ ಪಂಚಾಯಿತಿ ಆಗಲಿ ನೆಕ್ಸ್ಟು ಒಂದು ಡೈರೆಕ್ಟಾಗಿ ಪುರಸಭೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಪುರಸಭೆ ಆಮೇಲೆ ಮಾಡಿಸ್ತೀನಿ ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಥರ ತೀರ್ಮಾನ ತಗೊಂಡು. ಪ್ರಕಾಶ್ ಬಾಬು ಅಂತ ಸರ್. ಸರ್ ಇಲ್ಲಿ ಊರು ಇದು ರೋಡು ಅಗಲ ಆಗಬೇಕು, ಅದು 4 ಪಥದ ರಸ್ತೆ ಆಗಬೇಕು ಅಂತ ಸಾಹೇಬ್ರು ಯಾವಾಗ ಅದನ್ನು ಅನುದಾನ ಹಾಕ್ಬಿಟ್ಟಿದ್ದಾನೆ, ರಸ್ತೆ ಚಾಲನೆ ಕೊಟ್ಟರು, ಆ ಟೈಮಲ್ಲಿ ಬೀದಿ ವ್ಯಾಪಾರಿಗಳಿಗೆಲ್ಲನೂ ಎತ್ತಬೇಕಾಗಿತ್ತು. ಆ ಬೀದಿ ವ್ಯಾಪಾರಿಗಳೆಲ್ಲ ಬಂದು ಏನು ಮಾಡಿದ್ರು, ನಮ್ಮ ಸಾಹೇಬ್ರ ಹತ್ರ ಕೇಳ್ಕೊಂಡ್ರು, MLA ಸಾಹೇಬ್ರ ಹತ್ರ. ಇಲ್ಲ ನಮಗೆ ಇರೋಕ್ಕಾಗೋದಿಲ್ಲ, ನಮ್ಗೆ ತೊಂದರೆ ಆಗ್ತದೆ. ಅವಾಗ ನಮ್ಮನ್ನೆಲ್ಲ ಕರೆಸಿ ಇಲ್ಲ ಯಾವುದೇ ಕಾರಣಕ್ಕೂ ಪಂಚಾಯಿತಿ ಇದರಲ್ಲಿ ಆ ಬೀದಿ ವ್ಯಾಪಾರಿಗಳಿಗೆ ಒಂದು ಅಂಗಡಿ ಅಂತ
ಸ್ವಂತದ್ದು ಅಂಗಡಿ ಅಂತ ಮಾಡಿಕೊಟ್ಟಾಗ ಅವ್ರ ಪಾಪ ಅವ್ರನ್ನ ಎತ್ತಿ ಎಲ್ಲೋ ಅಂತವ ಹೋದಂಗಾಗಲ್ಲ, ಅವರು ಉಸೂರು ಅನ್ಬಾರ್ದು ಅಂದ್ಬಿಟ್ಟು ಏನು ಮಾಡಿದ್ರು, ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, ಅದನ್ನು ವರ್ಗ 1ರಲ್ಲಿ ನಾವೆಲ್ಲ ಮೆಂಬರ್ಗಳು ಮಾತಾಡಿ ಅದನ್ನು ಒಂದು 24 ಲಕ್ಷ ವೆಚ್ಚದಲ್ಲಿ ಅಂಗಡಿಗಳು ಮಾಡಿದ್ವಿ. ಬಸ್ ಸ್ಟ್ಯಾಂಡ್ಗೆ ನಾವು ನಮ್ಮ ಇದು ಸರ್ಕಾರದ ಪಂಚಾಯತಿ ವತಿಯಿಂದ ಅವಾಗ ನಾವು 5 ಎಕರೆ ಅಲ್ಲಿ ಜಮೀನಿದ್ದು. ಆ ಜಮೀನು ಏನು ಮಾಡಿದ್ವಿ, ನಾವು ಈ ಡಿಪೋ ಮಾಡೋಕ್ಕಂತ ನಾವು ಕೊಟ್ಟಿದ್ವಿ. ಆ ಕೊಟ್ಟಿದ್ದಂಥ ಡಿಪೋನಲ್ಲಿ 2 ಎಕರೆನಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಅನುಕೂಲ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಆ ಬಸ್ ಸ್ಟ್ಯಾಂಡ್ ಮಾಡಿಸಿ ಅಂತ ಹೇಳಿದ್ವಿ. ಆ 2 ಎಕರೆ ಇದನ್ನು ಬಳಸ್ಕೊಂಡು ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಇದನ್ನು ತುಮಕೂರು ಇದು ಡಾಬಸ್ಪೇಟೆ ರೋಡಲ್ಲಿ ಆ ಕರ್ನು ಇದೆಯಲ್ಲ ಅಲ್ಲಿ ಜ್ಞಾನಧಾಮ ಸ್ಕೂಲ್ಗೆ ಹೋಗೋ ರೋಡ್ ಇದೆಯಲ್ಲ ಅಲ್ಲಿ, ಆ ರೋಡಲ್ಲೇ ಮೇನ್ ರೋಡ್ ಪಕ್ಕನೇ. ನಮ್ಮ ಹೆಸರು ವಾಸುದೇವ್ ಅಂತ.